ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕೆಲವೊಂದು ಸಂಪ್ರದಾಯಗಳು ಅನ್ನುವಂತಹದ್ದು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದಿಂದಲೂ ಕೂಡ ಪಾರಂಪರಿಕವಾಗಿ ನಮ್ಮ ಹಿರಿಯರು ಮಾಡ್ಕೊಳ್ತಾ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿರುವಂತಹ ಒಂದು ಸಂಪ್ರದಾಯವಿದೆ. ಏನಪ್ಪಾ ಅಂದ್ರೆ, ಈಗ ಪ್ರಸ್ತುತವಾಗಿ ಆಷಾಢ ಮಾಸ ಆಗಿರೋದ್ರಿಂದ ಈ ಆಷಾಢ ಮಾಸದಲ್ಲಿ ಯಾಕೆ ಕೈಗಳಿಗೆ ಗೋರಂಟಿಯನ್ನ ಹಾಕೊಳ್ತಾರೆ ಅಂದ್ರೆ, ಮೆಹಂದಿಯನ್ನ ವಿಶೇಷವಾಗಿ ಈ ಒಂದು ಕಾಲದಲ್ಲಿ ಅಂದ್ರೆ ಈ ಒಂದು ಆಷಾಢ ಮಾಸದ ಕಾಲದಲ್ಲಿ ಯಾಕೆ ಗೋರಂಟಿಯನ್ನ ಕೈಗೆ ಹಾಕೊಳ್ತಾರೆ ಅನ್ನುವಂತಹ ಪದ್ಧತಿ ಯಾಕಿದೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ, ಹಾಕೊಳ್ಳೋದ್ರಿಂದ ಇರುವಂತಹ ಇಂದಿನ ರಹಸ್ಯವಾದರೂ ಏನು, ಹಾಗೇನೆ ಅದಕ್ಕಿರುವಂತಹ ಸೈಂಟಿಫಿಕಲ್ ರೀಸನ್ನು, ಹಾಗೇನೆ ಇದನ್ನು ಹಾಕೊಳ್ಳೋದ್ರಿಂದ ಕೆಲವೊಂದು ನಂಬಿಕೆಗಳಿರುತ್ತದೆ, ಆ ನಂಬಿಕೆಗಳಾದರೂ ಏನು ಅನ್ನುವಂತಹ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಗೋರಂಟಿಯನ್ನ ಹಾಕೊಳ್ಳುವಂತಹ ಪದ್ಧತಿ ಕೆಲವೊಂದು ಸಂಪ್ರದಾಯಗಳಲ್ಲಿ ಅಂದ್ರೆ ಕೆಲವೊಂದು ಒಂದು ಪ್ರದೇಶಗಳಲ್ಲಿ ಇದೊಂದು ಆಚರಣೆಯಲ್ಲಿದೆ. ಹಾಗಾಗಿ ಈ ಒಂದು ಗೋರಂಟಿಯನ್ನ ಹಾಕೊಳ್ಳುವಂತಹ ಪದ್ಧತಿ ಅನ್ನುವಂತಹದ್ದು ಯಾಕೆ ಬಂತು, ಈ ಒಂದು ಸಂಪ್ರದಾಯವನ್ನ ನಮ್ಮ ಹಿರಿಯರು ನಮಗೋಸ್ಕರ ಯಾಕೆ ಅಂತ ಮಾಡಿದ್ರು ಅನ್ನುವಂಥದ್ದನ್ನ ವಿಶೇಷವಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗೇನೆ ಏನು ಹಲವಾರು ಒಂದು ವಿಧವಾದಂತಹ ಒಂದು ಸಂಗತಿಗಳು ಕೂಡ ಇದೆ. ಈ ಒಂದು ಗೋರಂಟಿ ಹಾಕೊಳ್ಳೋದ್ರಿಂದ ಅಥವಾ ಮೆಹಂದಿಯನ್ನು ಹಾಕೊಳ್ಳೋದ್ರಿಂದ ಅದರಿಂದ ಅದು ಬರುವಂತಹ ಕಲರ್ನನ್ನ ನೋಡೇನೆ ಯಾವ ರೀತಿಯಾದಂತಹ ಭವಿಷ್ಯವಿದೆ ಅಂತ ಕೂಡ ಹೇಳುವಂತಹದ್ದು ಆ ಮಹಿಳೆಯರಿಗೆ ಅಂದ್ರೆ ವಿವಾಹವಾಗದೆ ಇರುವಂತಹ ಹುಡುಗಿಯರಿಗೆ ಹೇಳುವಂತಹದ್ದು. ಆ ರೀತಿಯಾದಂತಹದ್ದು ಏನು ವಿಶೇಷತೆ, ಅದರ ರಹಸ್ಯವಾದರೂ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಸಾಮಾನ್ಯವಾಗಿ ಈ ಆಷಾಢ ಮಾಸ ಅಂದ್ರೆ ರೈನಿ ಸೀಸನ್ನು, ಸ್ವಲ್ಪ ವಿಪರೀತವಾದಂತಹ ಗಾಳಿ, ಹಾಗೇನೆ ಈ ರೈನಿ ಸೀಸನ್ನು ಒಂದು ರೀತಿಯಾದಂತಹ ಉತ್ತಮವಾದಂತಹ ವಾತಾವರಣ ಅಂದ್ರೆ ತಂಪಾಗಿನ ವಾತಾವರಣ ಇರುತ್ತೆ. ಆ ವಾತಾವರಣದಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಕೂಡ ಉದ್ಭವವಾಗುತ್ತೆ ಅಲ್ವಾ. ಈ ಕಾಲದಲ್ಲಿ ಹೆಚ್ಚಿನ ಬಿಸಿಲು ಇರೋದಿಲ್ಲ. ಈ ಬಿಸಿಲಿಲ್ಲದ ಕಾರಣವಾಗಿ ಅನೇಕ ವಿಧವಾದಂತಹ ಬ್ಯಾಕ್ಟೀರಿಯಾಸ್ಗಳಾಗಿರಬಹುದು, ಸಣ್ಣ ಸಣ್ಣ ಉಳಾಪ್ಟೆಗಳಾಗಿರಬಹುದು, ಈ ರೀತಿಯಾಗಿ ಫಂಗಸ್ಗಳಾಗಿರಬಹುದು ಉದ್ಭವ ಆಗ್ತಾ ಇರ್ತವೆ ಅಲ್ವಾ. ಹಾಗಾಗಿ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಗೋರಂಟಿಯನ್ನ ಯಾಕೆ ಹಾಕೊಳ್ಬೇಕು ಅಂತ ಹೇಳಿದ್ದಾರೆ ಅಂದ್ರೆ, ನಮ್ಮ ಹಿರಿಯರು ಪ್ರತಿಯೊಂದರಲ್ಲೂ ಕೂಡ ಅಂದ್ರೆ ಅವರು ಮಾಡುವಂತಹ ಸಂಪ್ರದಾಯ ಅಥವಾ ಆಚಾರ ವಿಚಾರಣೆಯಲ್ಲೂ ಕೂಡ ಪ್ರತಿಯೊಂದರ ಹಿಂದೆಯೂ ಕೂಡ ಸೈಂಟಿಫಿಕಲ್ ಆಗಿರುವಂತಹ ಒಂದು ರೀಸನ್ ಖಂಡಿತವಾಗಿ ಅಡಗಿರುತ್ತೆ. ಹಾಗಾಗಿ ಈ ಒಂದು ಮೆಹಂದಿಯನ್ನ ಹಾಕೊಳ್ಳುವಂತಹ ಇಂದಿನ ರಹಸ್ಯವೂ ಕೂಡ ಇದೇ ಆಗಿದೆ. ಏನಪ್ಪಾ ಒಂದು ರಹಸ್ಯ ಅನ್ನೋದಾದ್ರೆ, ಈ ಮೆಹಂದಿ ಅನ್ನುವಂತಹದ್ದು ಬಹಳ ವಿಶೇಷವಾಗಿ ಹಿಂದಿನ ಕಾಲದಲ್ಲೆಲ್ಲ ಈಗೆಲ್ಲ ಕೋನ್ ಬಂದಿದೆ, ಅದರ ಮುಂಚೆ ಎಲ್ಲ ಕೋನ್ ಇರಲಿಲ್ಲ. ಮೆಹಂದಿಯ ಒಂದು ಗಿಡ ಬರ್ತಿತ್ತು, ಆ ಗಿಡವನ್ನೇ ಬೆಳೆಸಿದ್ದು ಆ ಗಿಡದಲ್ಲಿ ಕಿತ್ತಿದಂತಹ ಏನು ಎಲೆಗಳಿಂದ ಅದನ್ನ ಚೆನ್ನಾಗಿ ರುಬ್ಬಿ ಅರೆದು ಅದನ್ನ ಗೋರಂಟಿಯಾಗಿ ಕೈಗಳಿಗೆ ಹಾಕೋದಿತ್ತು. ಕೈ ಬೆರಳುಗಳಿಗೆ, ಕೈ ಮಧ್ಯದ ಭಾಗಕ್ಕೆ, ಆಮೇಲೆ ಕಾಲ್ಗಳಿಗೆ ಈ ರೀತಿಯಾಗಿ ಹಾಕೊಳ್ಳುವಂತಹ ವಿಧಾನವನ್ನ ರೂಢಿ ಮಾಡ್ಕೊಂಡಿದ್ರು. ಯಾಕೆ ಕೈಗಳಿಗೆ, ಕಾಲ್ಗಳಿಗೆ ಹಾಗೂ ಬೆರಳುಗಳಿಗೆಲ್ಲ ಗೋರಂಟಿಯನ್ನ ಹಾಕೊಳ್ತಾ ಇದ್ರು ಅನ್ನುವಂತಹ ಪದ್ಧತಿಯನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಅಂದ್ರೆ ಈ ಒಂದು ಕಾಲದಲ್ಲಿ ಅತಿ ಹೆಚ್ಚಿನ ಬ್ಯಾಕ್ಟೀರಿಯಾಸ್ಗಳು, ಫಂಗಸ್ಗಳು, ಉಳಾಪ್ಟೆಗಳು ನಮ್ಮ ದೇಹದಲ್ಲಿ ಪ್ರವೇಶವಾಗಬಾರದು ಅನ್ನುವಂತಹ ಕಾರಣಕ್ಕೆ ಗೋರಂಟಿ ಹಾಕೊಳ್ಳೋದ್ರಿಂದ ಈ ರೀತಿಯಾದಂತಹ ಬ್ಯಾಕ್ಟೀರಿಯಾಸ್ ಆಗಿರಬಹುದು, ಫಂಗಸ್ಗಳಾಗಿರಬಹುದು ನಮ್ಮ ದೇಹಕ್ಕೆ ಪ್ರವೇಶವಾಗುವುದಿಲ್ವಾ. ಇದ್ಯಾವ ರೀತಿಯಾದಂತಹ ಸೈಂಟಿಫಿಕ್ ರೀಸನ್ನು ಅಂತ ತಿಳ್ಕೊಳ್ಬೇಡಿ. ಇದಕ್ಕಿರುವಂತಹ ಒಂದು ಮಹತ್ವ ಅನ್ನುವಂತಹ ಗುಣ ಅನ್ನೋದ ಈ ಒಂದು ವಿಶೇಷವಾಗಿರುವಂತಹ ಗುಣ ಮೆಹಂದಿಯಲ್ಲಿರುವಂತಹದ್ದು. ಇದು ಆಂಟಿ ಫಂಗಲ್ ಅನ್ನುವಂತಹದ್ದನ್ನ ತಡೆಯುವಂತಹ ಶಕ್ತಿಯನ್ನು ಹೊಂದಿದೆ. ಅಂದ್ರೆ ಆಂಟಿ ಫಂಗಲ್ ರೀತಿಯಾಗಿ ಇದು ಫಂಗಲ್ನ ತಡೆಯುವಂತಹ ಶಕ್ತಿ, ಆಂಟಿಬಯೋಟಿಕ್ ರೀತಿಯಾಗಿ ನಮಗೆ ಪ್ರಭಾವವನ್ನು ನೀಡುತ್ತೆ. ಈ ಒಂದು ಯಾವುದೇ ರೀತಿಯಾದಂತಹ ಉಳಾಪ್ಟೆಗಳಾಗಿರಬಹುದು, ನಮ್ಮ ಮುಂದೆ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ತರ ಆರಾಮ ಲೈಫ್ನ ಲೀಡ್ ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ವ್ಯವಸಾಯವನ್ನ ಮಾಡ್ತಾ ಇದ್ರು. ಈ ಒಂದು ಮಳೆಗಾಲದಲ್ಲೇ ಬಿತ್ತನೆಯನ್ನ ಮಾಡುವಂತಹ ಕೈಂಕರ್ಯಗಳನ್ನ ಮಾಡ್ತಾ ಇದ್ರು. ಈ ಆಷಾಢದ ಇಂದಿನ ರಹಸ್ಯವನ್ನ ಕೆಲವೊಂದು ವಿಡಿಯೋಗಳಲ್ಲಿ ಕೆಲವರು ಹೇಳಿರುವ ಪ್ರಕಾರವಾಗಿ ನೋಡಿದ್ದೀರಾ.
ಹೊಸ ಮದುವೆ ಆದಂತಹ ಗಂಡು ಹೆಣ್ಣನ ಆಷಾಢ ಮಾಸದಲ್ಲಿ ಹುಡುಗಿಯನ್ನ ಅಂದ್ರೆ ಮದುವೆ ಆದಂತಹ ಹುಡುಗಿಯನ್ನ ತವರು ಮನೆಗೆ ಕಳಿಸುವಂತಹ ಪದ್ಧತಿ. ಯಾಕೆ ಅಂದ್ರೆ ಗಂಡ ಆ ಸಮಯದಲ್ಲಿ ಬಿತ್ತನೆ ಮಾಡುವಂತಹ ಸಮಯ ಹೊಲದಲ್ಲಿ, ಆ ಸಮಯದಲ್ಲಿ ಹೆಂಡತಿಯ ಜೊತೆ ಕುಳಿತಿದ್ರೆ ಬಿತ್ತನೆಯ ಕೆಲಸ ನಿಂತು ಹೋಗುತ್ತೆ ಅಂತ ಹೇಳಿ ಈ ವಿಧವಾಗಿ ಹೆಂಡತಿನ ತವರು ಮನೆಗೆ ಕಳಿಸ್ತಾ ಇದ್ರು. ಹಾಗಾಗಿ ಈ ಬಿತ್ತನೆಯ ಸಮಯದಲ್ಲಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ವ್ಯವಸಾಯವನ್ನ ಮಾಡ್ತಾ ಇದ್ರು, ಬಿತ್ತನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಅವಾಗೆಲ್ಲ ಮಣ್ಣಲ್ಲಿ ಕೈಕಾಲುಗಳನ್ನ ಆಡಿಸ್ಬೇಕಾಗಿತ್ತು, ಆಗ ಓಡಾಡ್ಲೇಬೇಕಾಗಿತ್ತು. ಅಂದ್ರೆ ಕೆಸರು ಮುದ್ದೆ, ಅದು ಕೆಸರು ಮುದ್ದೆ ಒಳಗೆ ಕಾಲುಗಳನ್ನ ಇಟ್ಟು ಬಿತ್ತನೆ ಮಾಡುವಂತಹ ವೇಳೆಯಲ್ಲಿ ಇದು ಮಾಡುವಂತಹ ವೇಳೆಯಲ್ಲಿ ಕೈಗಳಿಗೆಲ್ಲ ಮಣ್ಣು ಆಗ್ತಾ ಇತ್ತು. ಆ ಮಣ್ಣುಗಳಿಂದ ಬರುತ್ತಿದ್ದಂತಹ ಬ್ಯಾಕ್ಟೀರಿಯಾಸ್ಗಳಾಗಿರಬಹುದು, ಆ ಮಳೆಗಾಲದಲ್ಲಿ ಬರುತ್ತಿದ್ದಂತಹ ಕೆಲವೊಂದು ವಿಷಮಯವಾದಂತಹ ಸಮಸ್ಯೆಗಳಾಗಿರಬಹುದು, ಅದೆಲ್ಲವೂ ಕೂಡ ಗೋರಂಟಿಯನ್ನ ಹಾಕೊಳ್ಳೋದ್ರಿಂದ, ಮೆಹಂದಿಯನ್ನ ಹಾಕೊಳ್ಳೋದ್ರಿಂದ ಆ ಒಂದು ಬ್ಯಾಕ್ಟೀರಿಯಾಸ್ ಆಗಿರ್ಬಹುದು, ಫಂಗಸ್ ಆಗಿರ್ಬಹುದು, ಯಾವುದೇ ಕೂಡ ನಮ್ಮ ಕೈಗಳಿಂದ ನಮ್ಮ ಬಾಯಿಗೆ ಹೋಗ್ತಾ ಇರಲಿಲ್ಲ. ಈ ಉಗುರುಗಳಲ್ಲಿ ಸಣ್ಣ ಸಣ್ಣದಾಗಿರುವಂತಹ ಬ್ಯಾಕ್ಟೀರಿಯಾಸ್ಗಳು ಮಣ್ಣಿನ ಕಣಗಳಿಂದ ಕೂಡಿರುತ್ತೆ, ಅದು ಕೂಡ ಈ ಮೆಹಂದಿಯನ್ನ ಹಾಕೊಳ್ಳೋದ್ರಿಂದ ಸತ್ತು ಹೋಗ್ತಾವೆ ಅನ್ನುವಂತಹ ಮಾಹಿತಿಗಳಿತ್ತು. ಹಾಗಾಗಿ ಆ ರೀತಿಯಾದಂತಹ ವಿಷಯಕ್ಕಾಗಿ ಪ್ರತಿಯೊಬ್ಬರು ಕೂಡ ಗೋರಂಟಿಯನ್ನ ಹಾಕೊಳ್ತಾ ಇದ್ರು ಆಗಿನ ಕಾಲದಲ್ಲಿ. ಆಷಾಢ ಮಾಸದಲ್ಲಿ, ವಿಶೇಷವಾಗಿ ಆಷಾಢ ಮಾಸದಲ್ಲೇ ಹಾಕೊಳ್ಬೇಕು ಅನ್ನುವಂತಹ ಪದ್ಧತಿ ರೂಢಿಯಲ್ಲಿತ್ತು. ಹಾಗಾಗಿ ಈ ರೀತಿಯಾಗಿ ವಿಶೇಷವಾದಂತಹ ಪದ್ಧತಿಯನ್ನ ಈಗಿನ ಕಾಲದಲ್ಲಿ ಫ್ಯಾಷನ್ ಅಂತ ಹೇಳಿ ಯಾವಾಗಂದ್ರೆ ಅವಾಗ ಎಲ್ಲಾ ಟೈಮಲ್ಲೂ ಕೂಡ ಹಾಕೊಳ್ಬಹುದು, ಒಳ್ಳೇದೇನೇನೆ. ಆದ್ರೆ ಹಿಂದಿನ ಕಾಲದಲ್ಲಿ ಇನ್ನೊಂದು ರೀತಿಯಾದಂತಹ ವಿಷಯವಿತ್ತು. ಈಗಲೂ ಕೂಡ ಎಲ್ಲರೂ ಅದನ್ನೇ ತಿಳ್ಕೊಳ್ತಾರೆ. ಮೆಹಂದಿಯನ್ನ ಹಾಕೊಂಡಾಗ ಮೆಹಂದಿ ಯಾವ ಕಲರ್ ಬರುತ್ತೆ, ಆ ಕಲರ್ ಬಂದ ತಕ್ಷಣ ಅವನ ಒಂದು ಮದುವೆ ಆಗುವಂತಹ ಗಂಡ ಯಾವ ರೀತಿ, ಅಂದ್ರೆ ಗಂಡ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನುವಂತಹದ್ದು ನಿರ್ಧಾರ ಮಾಡುವಂತಹದ್ದು. ಇದು ಸಣ್ಣತನದಂತಹ ಮಾತಾದ್ರೂ ಕೂಡ ಇಂದಿನ ಕಾಲದಲ್ಲಿ ಇದನ್ನ ಎಲ್ಲರೂ ಕೂಡ ನಂಬ್ತಾ ಇದ್ರು. ಯಾಕೆಂದ್ರೆ ಇದು ವಿಶೇಷವಾಗಿ ನಂಬಿಕೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರುತ್ತಲ್ಲ, ಆ ರೀತಿಯಾದಂತಹ ನಂಬಿಕೆ. ಇಂದಿನ ಕಾಲದಲ್ಲಿ ಈ ಒಂದು ಮೆಹಂದಿ ಹಾಕೊಂಡ ನಂತರ ಬರುವಂತಹ ಕಲ್ಲರ್ ಯಾವ ರೀತಿಯಾದಂತಹ ಕಲರ್ ಬಂದ್ರೆ ಆ ಒಂದು ಗಂಡ ಅನ್ನುವಂತಹ ಮಹಿಳೆಯರು, ಇನ್ನು ಮದುವೆ ಆಗದಲ್ಲಿರುವಂತಹ ಹುಡುಗಿಯರು ಹಾಕೊಂಡಾಗ ಅವಳಿಗೆ ಯಾವ ರೀತಿಯಾದಂತಹ ಗಂಡ ಸಿಗ್ತಾನೆ ಅನ್ನುವಂತಹದನ್ನ ಹಿರಿಯರು ಕುಳಿತುಕೊಂಡು ಹೇಳ್ತಾ ಇದ್ರಂತೆ. ಮೆಹಂದಿಯನ್ನ ಹಾಕಿದ ನಂತರ, ಮೆಹಂದಿ ಇಲ್ಲಿಗೆಲ್ಲ ಕೈ ಬೆರಳುಗಳಿಗೆ ಮೆಹಂದಿಯನ್ನ, ಈ ಅಂಗೈಗಳಿಗೆ ಮೆಹಂದಿಯನ್ನ ಹಾಕೊಂಡಾಗ ಯಾವ ಒಂದು ಕಲರ್ ಬರುತ್ತೆ ಅಂತಹದ್ದು, ಆ ಕಲರ್ ಬಂದಾಗ ಆ ಒಂದು ಗಂಡನ ಒಂದು ಪ್ರೀತಿ ಅನ್ನುವಂತಹದ್ದು, ಒಂದು ರೀತಿಯಾದಂತಹ ವ್ಯವಸ್ಥಿತವಾದಂತಹ ಜೀವನ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅನ್ನೋದನ್ನ ನೋಡಿ ಹೇಳ್ತಿದ್ರು. ಅಂದ್ರೆ ಈ ಒಂದು ಮೆಹಂದಿ ಹಾಕೊಂಡಾಗ ಬರುವಂತಹ ಕಲರ್ ಬಹಳ ಡಾರ್ಕ್ ಕಲರ್ ಬಂದ್ರೆ ಒಳ್ಳೆಯ ಗಂಡ ಸಿಗ್ತಾನೆ, ಅವನು ತುಂಬಾ ಪ್ರೀತಿ ಮಾಡುವಂತಹವನಾಗಿರ್ತಾನೆ ಅನ್ನೋದರ ಅರ್ಥ. ಅಥವಾ ಬ್ರಿಕ್ಸ್ ಕಲರ್ ಅಂದ್ರೆ ಇಟಿಕೆ ಕಲರ್ ಸಾಮಾನ್ಯವಾಗಿ ಇಟಿಕೆಯ ಕಲರ್ ಏನಾದ್ರೂ ಬಂದಿದ್ದೆ ಆದ್ರೆ ಬಹಳ ಸಂಪಾದನೆ ಮಾಡುವಂತಹ ಐಶ್ವರ್ಯವಂತನಾಗಿರುವಂತಹ ಗಂಡ ಸಿಗ್ತಾನೆ ಅಂತ ಅರ್ಥ. ಹಾಗೇನೆ ಕುಂಕುಮದ ಕಲರ್ ಏನಾದ್ರೂ ಬಂದಿದ್ದೆ ಆದ್ರೆ ಜೀವನಾವಧಿಯಲ್ಲಿ ಅವಳು ಸಾಯುವವರೆಗೂ ಅವಳನ್ನೇ ಹೆಚ್ಚಿನದಾಗಿ ಪ್ರೀತಿಸುವಂತಹ ಗಂಡ ಸಿಗ್ತಾನೆ ಅನ್ನುವಂತಹದ್ದು ಈ ರೀತಿಯಾಗಿ ವಿಶೇಷವಾಗಿ ಹೇಳುವಂತಹದ್ದು ಹಿರಿಯರು. ಈ ರೀತಿಯಾದಂತಹ ಪದ್ಧತಿಯನ್ನ ರೂಢಿ ಮಾಡ್ಕೊಂಡಿದ್ರು. ಹೀಗಾಗಿ ಈ ರೀತಿಯಾಗಿ ಹೆಣ್ಣು ಮಕ್ಕಳು ಅವಾಗ ಇಂದಿನ ಕಾಲದಲ್ಲಿ ಮೆಹಂದಿಯನ್ನ ಹಾಕೊಂಡು ನನಗೆ ಯಾವ ರೀತಿ ಕಲರ್ ಬರುತ್ತು, ಯಾವ ರೀತಿಯಾದಂತಹ ಗಂಡ ಸಿಗ್ತಾನೆ ಅನ್ನುವಂತಹ ಮಾಹಿತಿಗಳನ್ನ ಅವರು ಒಗ್ಗೂಡ್ಕೊಂಡು, ಅವಾಗೆಲ್ಲ ಬಿಡುವಿರ್ತಿದ್ರು, ಮನೆಯಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ದಲ್ಲ ಇದ್ದಾಗ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನ, ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳನ್ನ ಈಚೆ ಕಳಿಸ್ತಿರ್ಲಿಲ್ಲ, ಈಚೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಆ ರೀತಿ ವ್ಯವಸಾಯಕ್ಕೂ ಕೂಡ. ಆಗ ಅಂತ ಸಮಯದಲ್ಲಿ, ಬಿಡುವಿನ ಸಮಯದಲ್ಲಿ ಈ ರೀತಿ ಮೆಹಂದಿ ಹಾಕೊಳ್ಳುವಂತಹದ್ದು, ಈ ರೀತಿಯಾದಂತಹ ಪದ್ಧತಿಗಳನ್ನ ರೂಢಿ ಮಾಡ್ಕೊಂಡಿದ್ರು. ಈ ರೀತಿ ಸಾಂಪ್ರದಾಯದ ಪರವಾಗಿಯೂ ಕೂಡ ಈ ರೀತಿ ಮೆಹಂದಿಯನ್ನ ಕೈಗೆ ಹಾಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ಹೆಣ್ಣು ಮಗಳಿಗೆ ಲಕ್ಷ್ಮೀ ಕಳೆ ಅನ್ನುವಂತಹದ್ದು ಬರುತ್ತೆ. ಆ ಲಕ್ಷ್ಮೀ ಕಳೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಹಾಗೇನೆ ಇದು ಸೈಂಟಿಫಿಕಲ್ ರೀಸನ್ ಇನ್ನೂ ಒಂದಿದೆ. ಈ ಮೆಹಂದಿಯನ್ನ ಕೈಗೆ ಹಾಕೊಳ್ಳೋದ್ರಿಂದ ದೇಹದಲ್ಲಿ ಉಷ್ಣತೆ ಅಂಶವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಜಾಸ್ತಿ ಉಷ್ಣತೆ ಅನ್ನುವಂತಹದ್ದು ಬಾಡಿಯಲ್ಲಿದ್ರೆ ಅದನ್ನ ಕೂಡ ಕಡಿಮೆ ಮಾಡುವಂತಹ ಅತಿ ಉತ್ತಮವಾದಂತಹ ಗುಣವನ್ನ ಈ ಒಂದು ಮೆಹಂದಿ ಅನ್ನುವಂತಹದ್ದು, ಗೋರಂಟಿ ಅನ್ನುವಂತಹದ್ದು ಅದ್ಭುತವಾದಂತಹ ಲಕ್ಷಣಗಳನ್ನು ಹೊಂದಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನೀವು ಕೂಡ ಸಮಯ ಸಿಕ್ಕಾಗೆಲ್ಲ ಮೆಹಂದಿಯನ್ನ ಹಾಕೊಳ್ಳಿ. ಅದರಲ್ಲೂ ಕೂಡ ಹಿಂದಿನ ಕಾಲದಲ್ಲಿ ಪದ್ಧತಿ ಏನಪ್ಪಾ ಇತ್ತು ಅಂದ್ರೆ ಭಾನುವಾರ ದಿನವೇ ಮೆಹಂದಿಯನ್ನ ಹಾಕೊಳ್ತಾ ಇದ್ರು. ಭಾನುವಾರ ದಿನವೇ ಕುಳಿತುಕೊಂಡು ಮೆಹಂದಿಯನ್ನ ಹಾಕೊಳ್ಳುವಂತಹದ್ದು, ಈ ರೀತಿಯಾದಂತಹ ಸಂಪ್ರದಾಯಗಳನ್ನು ರೂಢಿ ಮಾಡ್ಕೊಂಡಿದ್ರು. ಇದನ್ನ ನೀವು ಕೂಡ ಯಾಕೆ ಫಾಲೋ ಮಾಡಬಾರ್ದು? ಖಂಡಿತವಾಗಿ ಮೆಹಂದಿಯನ್ನ ಹಾಕೊಳ್ಳಿ ಮಹಿಳೆಯರು. ಈಗಿನ ಕಾಲದಲ್ಲೂ ಕೆಲವೊಂದು ಸಂಪ್ರದಾಯಗಳಲ್ಲಿ ಸೇಟುಗಳಾಗಿರಬಹುದು, ಮಹಾರಾಷ್ಟ್ರ ಹಾಗೇನೆ ಗುಜರಾತ್ ಈ ಕಡೆ ಎಲ್ಲ ಮೆಹಂದಿ ಹಾಕೊಳ್ಳುವಂತಹದ್ದು ಬಹಳ ವಿಶೇಷವಾದಂತಹ ಸಂಪ್ರದಾಯವೇ ಇದೆ ಆ ಕಡೆ. ಹಾಗಾಗಿ ಆ ಒಂದು ಸಂಪ್ರದಾಯವನ್ನ ನಾವು ಕೂಡ ರೂಢಿಯಲ್ಲಿಟ್ಕೊಂಡು
ಉತ್ತಮವಾದಂತಹ ಒಂದು ಲಕ್ಷ್ಮಿಯ ಕಳೆ ಆಗಿರಬಹುದು, ಮಹಿಳೆಯರಿಗೆ ಮಹಿಳಾ ಪ್ರಧಾನವಾಗಿ ಆ ಒಂದು ಸೌಭಾಗ್ಯದ ಪ್ರತೀಕವೂ ಕೂಡ ಇದಾಗಿರುತ್ತೆ. ಶ್ರೀ ಕ್ಷೇತ್ರ ಬ್ರಾಹ್ಮಿ ವೈಷ್ಣವ ದೇವಿ ಜ್ಯೋತಿಷ ದೇಗುಲ ಪುರಾತನ ಪಾರಂಪರಿಕ ಪರಿಹಾರ ಸದಾ ನಿಮಗಾಗಿ. ನಿಮ್ಮ ಜೀವನದ ಎಲ್ಲಾ ರೀತಿಯ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಹಾಗೂ ಶೀಘ್ರ ಪರಿಹಾರ ಸೂಚಿಸುತ್ತಾರೆ. ಶೀಘ್ರ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಷಣ್ಮುಖಾಚಾರ್ಯರು. ದೂರವಾಣಿಯ ಸಂಖ್ಯೆ 9535563308. ಹಾಗೆ ಈ ರೀತಿಯಾಗಿ ಮೆಹಂದಿಯನ್ನ ಹಾಕೊಂಡು ನೀವು ಕೂಡ ಬಹಳ ವಿಶೇಷವಾದಂತಹ ಲಕ್ಷಣಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಧವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.